ಹೇಳ್ತಾನೆ ಗುರುತು ಸಿಗದಷ್ಟು ಮೃತದೇಹಗಳು ಕರಕಲಾಗಿದೆ. ಮೃತದೇಹವನ್ನ ಪತ್ತೆ ಹಚ್ಚೋದೇ ಈಗ ಹರಸಾಹಸಾಗಿದೆ. ವಿಜಯ ಆಸ್ಪತ್ರೆಯಲ್ಲಿ ತಾತ್ಕಾಲಿಕ ಡಿಎನ್ಎ ಕೇಂದ್ರವನ್ನು ಓಪನ್ ಮಾಡಲಾಗಿದೆ. ಯಾರೆಲ್ಲ ಸಂಬಂಧಿಕರಿದ್ದಾರೆ ಅವರು ಬರ್ತಾರೆ, ಡಿಎನ್ಎ ಸ್ಯಾಂಪಲ್ ಅನ್ನ ಕೊಡ್ತಾರೆ. ಅಲ್ಲಿ ಮೃತದೇಹದ ಒಂದು ಡಿಎನ್ಎ ತಾವು ಕಲೆಕ್ಟ್ ಮಾಡಿ ಅದನ್ನ ಮ್ಯಾಚ್ ಮಾಡಿ ಯಾರದ್ದು ಅಂತೇಳಿ ಈಗ ಗುರುತು ಪತ್ತೆ ಹಚ್ಚುವ ಕೆಲಸಗಳಾಗುತ್ತೆ. ನಿನ್ನೆ ಕರೆ ಕೊಟ್ಟಿತ್ತು ಗುಜರಾತ್ ಸರ್ಕಾರ, ಯಾರೆಲ್ಲ ಸಂಬಂಧಿಕರಿದ್ದೀರಿ ಅವರು ಬಂದು ನೀವು ಡಿಎನ್ಎ ಸ್ಯಾಂಪಲ್ ಅನ್ನ ಕೊಡಿ, ನಾವು ಮ್ಯಾಚ್ ಮಾಡಿ ಮೃತದೇಹಗಳನ್ನ ಹಸ್ತಾಂತರವನ್ನ ಮಾಡ್ತೀವಿ, ಪತ್ತೆ ಹಚ್ಚೋದಕ್ಕೆ ಸಹಾಯವನ್ನ ಮಾಡಿ ಅಂತೇಳಿ ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ವಿಮಾನದಲ್ಲಿ ಇದ್ದಂತ ಅಷ್ಟು ಜನ ಮೃತಪಟ್ಟಿರೋ ಹಿನ್ನೆಲೆ ಈ ಸದ್ಯದ ಮಟ್ಟಿಗೆ ಆಸ್ಪತ್ರೆಯಲ್ಲಿ ಅವರ ಕುಟುಂಬಸ್ಥರ ಡಿಎನ್ಎ ಪರೀಕ್ಷೆ ನಡೀತಾ ಇದ್ದು, ದೇಶದ ಹಾಗೂ ವಿದೇಶಗಳಿಂದ ಕೂಡ ಜನರು ಇಲ್ಲಿ ಆಗಮಿಸಿರೋದ್ರಿಂದ ಅವರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಬೇಕಾದರೂ ಕೂಡ ಈ ಸದ್ಯ ಈ ಒಂದು ಡಿಎನ್ಎ ಟೆಸ್ಟ್ ಎಲ್ಲಿ ನಡೀತಾ ಇದೆ ಆ ಒಂದು ಜಾಗದ ಹೊರಗಡೆ ಮಾಡಲಾಗಿರುವಂಥದ್ದು. ಇಲ್ಲಿ ಯಾರೆಲ್ಲ ವ್ಯಕ್ತಿಗಳು ಬರ್ತಿದ್ದಾರೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ರೋಡ್ ಆ್ಯಂಡ್ ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತಿರೋವಂಥದ್ದು. ಎಷ್ಟು ದಿನಗಳ ಕಾಲ ಉಳಿಯೋದಕ್ಕೆ ರೆಡಿ ಇರ್ತಾರೋ ಅಷ್ಟು ದಿನಗಳ ಕಾಲ ಈ ಒಂದು ಸರ್ಕಾರದಿಂದ ಸರ್ಕಾರಿಯ ಇಲಾಖೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಿದೆ. ಕನಿಷ್ಠ ಸೌಜನ್ಯ ಈ ಒಂದು ಪ್ರಯಾಣಿಕರ ಕುಟುಂಬಕ್ಕೆ ತೋರಿಸ್ಬೇಕು ಅಂತ ಈ ಒಂದು ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಖಂಡಿತವಾಗಿಯೂ ಇಲ್ಲಿ ಬಂದು ನೆರೆದಿರುವಂಥ ಕುಟುಂಬಸ್ಥರು ಪ್ರೀತಿ ಪಾತ್ರರೇನಿದ್ದಾರೆ ಅವರಿಗೆ ವಾಪಸ್ ಹೋಗೋದಕ್ಕೂ ಆಗೋದಿಲ್ಲ, ಇಲ್ಲಿ ಉಳಿಯೋದಕ್ಕೂ ಆಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿರುವಂಥ ವ್ಯಕ್ತಿಗಳಿಗೆ ಸರ್ಕಾರದಿಂದ ಇಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಅನೇಕ ಜನರು ಈ ಒಂದು ಸೌಲಭ್ಯವನ್ನು ಕೂಡ ಈ ಸದ್ಯ ಮಟ್ಟಿಗೆ ಪಡ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಹೇಳ್ತಾನೆ ಗುರುತು ಸಿಗದಷ್ಟು ಮೃತದೇಹಗಳು ಕರಕಲಾಗಿದೆ. ಮೃತದೇಹವನ್ನ ಪತ್ತೆ ಹಚ್ಚೋದೇ ಈಗ ಹರಸಾಹಸಾಗಿದೆ. ವಿಜಯ ಆಸ್ಪತ್ರೆಯಲ್ಲಿ ತಾತ್ಕಾಲಿಕ ಡಿಎನ್ಎ ಕೇಂದ್ರವನ್ನು ಓಪನ್ ಮಾಡಲಾಗಿದೆ. ಯಾರೆಲ್ಲ ಸಂಬಂಧಿಕರಿದ್ದಾರೆ ಅವರು ಬರ್ತಾರೆ, ಡಿಎನ್ಎ ಸ್ಯಾಂಪಲ್ ಅನ್ನ ಕೊಡ್ತಾರೆ. ಅಲ್ಲಿ ಮೃತದೇಹದ ಒಂದು ಡಿಎನ್ಎ ತಾವು ಕಲೆಕ್ಟ್ ಮಾಡಿ ಅದನ್ನ ಮ್ಯಾಚ್ ಮಾಡಿ ಯಾರದ್ದು ಅಂತೇಳಿ ಈಗ ಗುರುತು ಪತ್ತೆ ಹಚ್ಚುವ ಕೆಲಸಗಳಾಗುತ್ತೆ. ನಿನ್ನೆ ಕರೆ ಕೊಟ್ಟಿತ್ತು ಗುಜರಾತ್ ಸರ್ಕಾರ, ಯಾರೆಲ್ಲ ಸಂಬಂಧಿಕರಿದ್ದೀರಿ ಅವರು ಬಂದು ನೀವು ಡಿಎನ್ಎ ಸ್ಯಾಂಪಲ್ ಅನ್ನ ಕೊಡಿ, ನಾವು ಮ್ಯಾಚ್ ಮಾಡಿ ಮೃತದೇಹಗಳನ್ನ ಹಸ್ತಾಂತರವನ್ನ ಮಾಡ್ತೀವಿ, ಪತ್ತೆ ಹಚ್ಚೋದಕ್ಕೆ ಸಹಾಯವನ್ನ ಮಾಡಿ ಅಂತೇಳಿ ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ವಿಮಾನದಲ್ಲಿ ಇದ್ದಂತ ಅಷ್ಟು ಜನ ಮೃತಪಟ್ಟಿರೋ ಹಿನ್ನೆಲೆ ಈ ಸದ್ಯದ ಮಟ್ಟಿಗೆ ಆಸ್ಪತ್ರೆಯಲ್ಲಿ ಅವರ ಕುಟುಂಬಸ್ಥರ ಡಿಎನ್ಎ ಪರೀಕ್ಷೆ ನಡೀತಾ ಇದ್ದು, ದೇಶದ ಹಾಗೂ ವಿದೇಶಗಳಿಂದ ಕೂಡ ಜನರು ಇಲ್ಲಿ ಆಗಮಿಸಿರೋದ್ರಿಂದ ಅವರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಬೇಕಾದರೂ ಕೂಡ ಈ ಸದ್ಯ ಈ ಒಂದು ಡಿಎನ್ಎ ಟೆಸ್ಟ್ ಎಲ್ಲಿ ನಡೀತಾ ಇದೆ ಆ ಒಂದು ಜಾಗದ ಹೊರಗಡೆ ಮಾಡಲಾಗಿರುವಂಥದ್ದು. ಇಲ್ಲಿ ಯಾರೆಲ್ಲ ವ್ಯಕ್ತಿಗಳು ಬರ್ತಿದ್ದಾರೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ರೋಡ್ ಆ್ಯಂಡ್ ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತಿರೋವಂಥದ್ದು. ಎಷ್ಟು ದಿನಗಳ ಕಾಲ ಉಳಿಯೋದಕ್ಕೆ ರೆಡಿ ಇರ್ತಾರೋ ಅಷ್ಟು ದಿನಗಳ ಕಾಲ ಈ ಒಂದು ಸರ್ಕಾರದಿಂದ ಸರ್ಕಾರಿಯ ಇಲಾಖೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಿದೆ. ಕನಿಷ್ಠ ಸೌಜನ್ಯ ಈ ಒಂದು ಪ್ರಯಾಣಿಕರ ಕುಟುಂಬಕ್ಕೆ ತೋರಿಸ್ಬೇಕು ಅಂತ ಈ ಒಂದು ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಖಂಡಿತವಾಗಿಯೂ ಇಲ್ಲಿ ಬಂದು ನೆರೆದಿರುವಂಥ ಕುಟುಂಬಸ್ಥರು ಪ್ರೀತಿ ಪಾತ್ರರೇನಿದ್ದಾರೆ ಅವರಿಗೆ ವಾಪಸ್ ಹೋಗೋದಕ್ಕೂ ಆಗೋದಿಲ್ಲ, ಇಲ್ಲಿ ಉಳಿಯೋದಕ್ಕೂ ಆಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿರುವಂಥ ವ್ಯಕ್ತಿಗಳಿಗೆ ಸರ್ಕಾರದಿಂದ ಇಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಅನೇಕ ಜನರು ಈ ಒಂದು ಸೌಲಭ್ಯವನ್ನು ಕೂಡ ಈ ಸದ್ಯ ಮಟ್ಟಿಗೆ ಪಡ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಹೇಳ್ತಾನೆ ಗುರುತು ಸಿಗದಷ್ಟು ಮೃತದೇಹಗಳು ಕರಕಲಾಗಿದೆ. ಮೃತದೇಹವನ್ನ ಪತ್ತೆ ಹಚ್ಚೋದೇ ಈಗ ಹರಸಾಹಸಾಗಿದೆ. ವಿಜಯ ಆಸ್ಪತ್ರೆಯಲ್ಲಿ ತಾತ್ಕಾಲಿಕ ಡಿಎನ್ಎ ಕೇಂದ್ರವನ್ನು ಓಪನ್ ಮಾಡಲಾಗಿದೆ. ಯಾರೆಲ್ಲ ಸಂಬಂಧಿಕರಿದ್ದಾರೆ ಅವರು ಬರ್ತಾರೆ, ಡಿಎನ್ಎ ಸ್ಯಾಂಪಲ್ ಅನ್ನ ಕೊಡ್ತಾರೆ. ಅಲ್ಲಿ ಮೃತದೇಹದ ಒಂದು ಡಿಎನ್ಎ ತಾವು ಕಲೆಕ್ಟ್ ಮಾಡಿ ಅದನ್ನ ಮ್ಯಾಚ್ ಮಾಡಿ ಯಾರದ್ದು ಅಂತೇಳಿ ಈಗ ಗುರುತು ಪತ್ತೆ ಹಚ್ಚುವ ಕೆಲಸಗಳಾಗುತ್ತೆ. ನಿನ್ನೆ ಕರೆ ಕೊಟ್ಟಿತ್ತು ಗುಜರಾತ್ ಸರ್ಕಾರ, ಯಾರೆಲ್ಲ ಸಂಬಂಧಿಕರಿದ್ದೀರಿ ಅವರು ಬಂದು ನೀವು ಡಿಎನ್ಎ ಸ್ಯಾಂಪಲ್ ಅನ್ನ ಕೊಡಿ, ನಾವು ಮ್ಯಾಚ್ ಮಾಡಿ ಮೃತದೇಹಗಳನ್ನ ಹಸ್ತಾಂತರವನ್ನ ಮಾಡ್ತೀವಿ, ಪತ್ತೆ ಹಚ್ಚೋದಕ್ಕೆ ಸಹಾಯವನ್ನ ಮಾಡಿ ಅಂತೇಳಿ ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ವಿಮಾನದಲ್ಲಿ ಇದ್ದಂತ ಅಷ್ಟು ಜನ ಮೃತಪಟ್ಟಿರೋ ಹಿನ್ನೆಲೆ ಈ ಸದ್ಯದ ಮಟ್ಟಿಗೆ ಆಸ್ಪತ್ರೆಯಲ್ಲಿ ಅವರ ಕುಟುಂಬಸ್ಥರ ಡಿಎನ್ಎ ಪರೀಕ್ಷೆ ನಡೀತಾ ಇದ್ದು, ದೇಶದ ಹಾಗೂ
ವಿದೇಶಗಳಿಂದ ಕೂಡ ಜನರು ಇಲ್ಲಿ ಆಗಮಿಸಿರೋದ್ರಿಂದ ಅವರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಬೇಕಾದರೂ ಕೂಡ ಈ ಸದ್ಯ ಈ ಒಂದು DNA ಟೆಸ್ಟ್ ಎಲ್ಲಿ ನಡೀತಾ ಇದೆ ಆ ಒಂದು ಜಾಗದ ಹೊರಗಡೆ ಮಾಡಲಾಗಿರುವಂಥದ್ದು. ಇಲ್ಲಿ ಯಾರೆಲ್ಲ ವ್ಯಕ್ತಿಗಳು ಬರ್ತಿದ್ದಾರೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ರೋಡ್ ಆ್ಯಂಡ್ ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತಿರೋವಂಥದ್ದು. ಎಷ್ಟು ದಿನಗಳ ಕಾಲ ಉಳಿಯೋದಕ್ಕೆ ರೆಡಿ ಇರ್ತಾರೋ ಅಷ್ಟು ದಿನಗಳ ಕಾಲ ಈ ಒಂದು ಸರ್ಕಾರದಿಂದ ಸರ್ಕಾರಿಯ ಇಲಾಖೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಿದೆ. ಕನಿಷ್ಠ ಸೌಜನ್ಯ ಈ ಒಂದು ಪ್ರಯಾಣಿಕರ ಕುಟುಂಬಕ್ಕೆ ತೋರಿಸ್ಬೇಕು ಅಂತ ಈ ಒಂದು ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಖಂಡಿತವಾಗಿಯೂ ಇಲ್ಲಿ ಬಂದು ನೆರೆದಿರುವಂಥ ಕುಟುಂಬಸ್ಥರು ಪ್ರೀತಿ ಪಾತ್ರರೇನಿದ್ದಾರೆ ಅವರಿಗೆ ವಾಪಸ್ ಹೋಗೋದಕ್ಕೂ ಆಗೋದಿಲ್ಲ, ಇಲ್ಲಿ ಉಳಿಯೋದಕ್ಕೂ ಆಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿರುವಂಥ ವ್ಯಕ್ತಿಗಳಿಗೆ ಸರ್ಕಾರದಿಂದ ಇಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಅನೇಕ ಜನರು ಈ ಒಂದು ಸೌಲಭ್ಯವನ್ನು ಕೂಡ ಈ ಸದ್ಯ ಮಟ್ಟಿಗೆ ಪಡ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಗುರುತು ಸಿಗದಷ್ಟು ಮೃತದೇಹಗಳು ಕರಕಲಾಗಿದೆ. ಮೃತದೇಹವನ್ನ ಪತ್ತೆ ಹಚ್ಚೋದೇ ಈಗ ಹರಸಾಹಸ ಆಗಿದೆ. ವಿಜಯ ಆಸ್ಪತ್ರೆಯಲ್ಲಿ ತಾತ್ಕಾಲಿಕ DNA ಕೇಂದ್ರವನ್ನು ಓಪನ್ ಮಾಡಲಾಗಿದೆ. ಯಾರೆಲ್ಲ ಸಂಬಂಧಿಕರಿದ್ದಾರೆ ಅವರು ಬರ್ತಾರೆ, DNA ಸ್ಯಾಂಪಲ್ ಅನ್ನ ಕೊಡ್ತಾರೆ. ಅಲ್ಲಿ ಮೃತದೇಹದ ಒಂದು DNA ತಾವು ಕಲೆಕ್ಟ್ ಮಾಡಿ ಅದನ್ನ ಮ್ಯಾಚ್ ಮಾಡಿ ಯಾರದ್ದು ಅಂತೇಳಿ ಈಗ ಗುರುತು ಪತ್ತೆ ಹಚ್ಚುವ ಕೆಲಸಗಳಾಗುತ್ತೆ. ನಿನ್ನೆ ಕರೆ ಕೊಟ್ಟಿತ್ತು ಗುಜರಾತ್ ಸರ್ಕಾರ, ಯಾರೆಲ್ಲ ಸಂಬಂಧಿಕರಿದ್ದೀರಿ ಅವರು ಬಂದು ನೀವು DNA ಸ್ಯಾಂಪಲ್ ಅನ್ನ ಕೊಡಿ, ನಾವು ಮ್ಯಾಚ್ ಮಾಡಿ ಮೃತದೇಹಗಳನ್ನ ಹಸ್ತಾಂತರವನ್ನ ಮಾಡ್ತೀವಿ, ಪತ್ತೆ ಹಚ್ಚೋದಕ್ಕೆ ಸಹಾಯವನ್ನ ಮಾಡಿ ಅಂತೇಳಿ ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ವಿಮಾನದಲ್ಲಿ ಇದ್ದಂಥ ಅಷ್ಟು ಜನ ಮೃತಪಟ್ಟಿರೋ ಹಿನ್ನೆಲೆ ಈ ಸದ್ಯದ ಮಟ್ಟಿಗೆ ಆಸ್ಪತ್ರೆಯಲ್ಲಿ ಅವರ ಕುಟುಂಬಸ್ಥರ DNA ಪರೀಕ್ಷೆ ನಡೀತಾ ಇದ್ದು, ದೇಶದ ಹಾಗೂ ವಿದೇಶಗಳಿಂದ ಕೂಡ ಜನರು ಇಲ್ಲಿ ಆಗಮಿಸಿರೋದ್ರಿಂದ ಅವರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಬೇಕಾದರೂ ಕೂಡ ಈ ಸದ್ಯ ಈ ಒಂದು DNA ಟೆಸ್ಟ್ ಎಲ್ಲಿ ನಡೀತಾ ಇದೆ ಆ ಒಂದು ಜಾಗದ ಹೊರಗಡೆ ಮಾಡಲಾಗಿರುವಂಥದ್ದು. ಇಲ್ಲಿ ಯಾರೆಲ್ಲ ವ್ಯಕ್ತಿಗಳು ಬರ್ತಿದ್ದಾರೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ರೋಡ್ ಆ್ಯಂಡ್ ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತಿರೋವಂಥದ್ದು. ಎಷ್ಟು ದಿನಗಳ ಕಾಲ ಉಳಿಯೋದಕ್ಕೆ ರೆಡಿ ಇರ್ತಾರೋ ಅಷ್ಟು ದಿನಗಳ ಕಾಲ ಈ ಒಂದು ಸರ್ಕಾರದಿಂದ ಸರ್ಕಾರಿಯ ಇಲಾಖೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಿದೆ. ಕನಿಷ್ಠ ಸೌಜನ್ಯ ಈ ಒಂದು ಪ್ರಯಾಣಿಕರ ಕುಟುಂಬಕ್ಕೆ ತೋರಿಸ್ಬೇಕು ಅಂತ ಈ ಒಂದು ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಖಂಡಿತವಾಗಿಯೂ ಇಲ್ಲಿ ಬಂದು ನೆರೆದಿರುವಂಥ ಕುಟುಂಬಸ್ಥರು ಪ್ರೀತಿ ಪಾತ್ರರೇನಿದ್ದಾರೆ ಅವರಿಗೆ ವಾಪಸ್ ಹೋಗೋದಕ್ಕೂ ಆಗೋದಿಲ್ಲ, ಇಲ್ಲಿ ಉಳಿಯೋದಕ್ಕೂ ಆಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿರುವಂಥ ವ್ಯಕ್ತಿಗಳಿಗೆ ಸರ್ಕಾರದಿಂದ ಇಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಅನೇಕ ಜನರು ಈ ಒಂದು ಸೌಲಭ್ಯವನ್ನು ಕೂಡ ಈ ಸದ್ಯ ಮಟ್ಟಿಗೆ ಪಡ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಗುರುತು ಸಿಗದಷ್ಟು ಮೃತದೇಹಗಳು ಕರಕಲಾಗಿದೆ. ಮೃತದೇಹವನ್ನ ಪತ್ತೆ ಹಚ್ಚೋದೇ ಈಗ ಹರಸಾಹಸ ಆಗಿದೆ. ವಿಜಯ ಆಸ್ಪತ್ರೆಯಲ್ಲಿ ತಾತ್ಕಾಲಿಕ DNA ಕೇಂದ್ರವನ್ನು ಓಪನ್ ಮಾಡಲಾಗಿದೆ. ಯಾರೆಲ್ಲ ಸಂಬಂಧಿಕರಿದ್ದಾರೆ ಅವರು ಬರ್ತಾರೆ, DNA ಸ್ಯಾಂಪಲ್ ಅನ್ನ ಕೊಡ್ತಾರೆ. ಅಲ್ಲಿ ಮೃತದೇಹದ ಒಂದು DNA ತಾವು ಕಲೆಕ್ಟ್ ಮಾಡಿ ಅದನ್ನ ಮ್ಯಾಚ್ ಮಾಡಿ ಯಾರದ್ದು ಅಂತೇಳಿ ಈಗ ಗುರುತು ಪತ್ತೆ ಹಚ್ಚುವ ಕೆಲಸಗಳಾಗುತ್ತೆ. ನಿನ್ನೆ ಕರೆ ಕೊಟ್ಟಿತ್ತು ಗುಜರಾತ್ ಸರ್ಕಾರ, ಯಾರೆಲ್ಲ ಸಂಬಂಧಿಕರಿದ್ದೀರಿ ಅವರು ಬಂದು ನೀವು DNA ಸ್ಯಾಂಪಲ್ ಅನ್ನ ಕೊಡಿ, ನಾವು ಮ್ಯಾಚ್ ಮಾಡಿ ಮೃತದೇಹಗಳನ್ನ ಹಸ್ತಾಂತರವನ್ನ ಮಾಡ್ತೀವಿ, ಪತ್ತೆ ಹಚ್ಚೋದಕ್ಕೆ ಸಹಾಯವನ್ನ ಮಾಡಿ ಅಂತೇಳಿ ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ವಿಮಾನದಲ್ಲಿ ಇದ್ದಂಥ ಅಷ್ಟು ಜನ ಮೃತಪಟ್ಟಿರೋ ಹಿನ್ನೆಲೆ ಈ ಸದ್ಯದ ಮಟ್ಟಿಗೆ ಆಸ್ಪತ್ರೆಯಲ್ಲಿ ಅವರ ಕುಟುಂಬಸ್ಥರ DNA